ಶಾಲೆಗೆ ಬರಬೇಡ ಅಂತ ಹೊರಗಿಟ್ಟಿರ್ತಕ್ಕಂಥವ್ರು ವರ್ಗಕ್ಕೆ ಸೀಮಿತವಾದವರಲ್ಲ. ಅವರು ಇಡೀ ಮನುಕುಲಕ್ಕೆ ಅನುಕೂಲ ಮಾಡುವಂತೆ ಸಂವಿಧಾನವನ್ನು ರಚನೆ ಮಾಡಿ ಹೋಗಿದ್ದಾರೆ. ಈಗ ಶಾಲೆಗೆ ಬರಬೇಡ ಅಂತ ಹೊರಗಿಟ್ಟಿರ್ತಕ್ಕಂಥವ್ರು ನೀರು ಮುಟ್ಟಿದ್ರೆ ಮೈಲಿಗಾಗುತ್ತೆ ಅನ್ನೋರು, ಟಾಂಗದಲ್ಲೂ ಜಟಕದಲ್ಲೂ ಅಡ್ಡಾಡ್ಬಿಟ್ರೆ ಮೈಲಿಗಾಗುತ್ತೆ ಅನ್ನೋರು, ಅಪವಿತ್ರವಾಗುತ್ತೆ ಅನ್ನೋರು, ಗ್ರಂಥಾಲಯದಲ್ಲಿ ಪುಸ್ತಕ ಹೋದ್ರೆ ಅದು ಅಪವಿತ್ರವಾಗುತ್ತೆ ಅನ್ನೋರು, ದೇವಸ್ಥಾನಕ್ಕೆ ಬಂದ್ಬಿಟ್ರೆ ದೇವಸ್ಥಾನನೇ ಅಪವಿತ್ರವಾಗುತ್ತೆ ಅನ್ನೋರು, ಇಂಥ ಅಪವಿತ್ರವಾಗಿರ್ತಕ್ಕಂಥ ಮನಸ್ಥಿತಿಗೆ ಜನರಿಗೆ ಈ ಜಗತ್ತಿಗೆ ಯಾವತ್ತು ಕೊಟ್ಟಂತ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನದ ನೆಲೆಯಲ್ಲಿ ಇವತ್ತು ನಾವೆಲ್ಲ ಬದುಕಿದ್ದೀವಿ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಂಧುಗಳೇ. ಅಂಬೇಡ್ಕರ್ ಭರತ ಮಾತೆಯ ಅಂಬಲೆಯ ಹೆಮ್ಮೆಯ ಪುತ್ರ ಅಂಬೇಡ್ಕರ್ ನಿಸ್ಸಂದೇಹವನ್ನು ಕಳೆದು ಸಹಸ್ರಮಾನದ ಭಾರತದ ನೈಜ ಚಿಂತಕ ಅಂಬೇಡ್ಕರ್ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತಿನಿಂದ ಅರುಣಾಚಲ ಪ್ರದೇಶದವರೆಗೆ ಪ್ರತಿಯೊಬ್ಬ ಭಾರತೀಯನು ಸ್ಮರಿಸಬೇಕಾದ ಅಂಬೇಡ್ಕರ್. ಅರ್ಥ ಮಾಡ್ಕೋಬೇಕು ನಮ್ಮ ಅಂಬೇಡ್ಕರ್ನ. 64 ವಿಷಯಗಳಲ್ಲಿ ಪರಿಣಿತಿ ಪಡೆದು 9 ಭಾಷೆಗಳ ಜ್ಞಾನ ಪಡೆದು ಪ್ರಮುಖವಾಗಿರ್ತಕ್ಕಂಥ ಹೇಗಿರ್ತಿದ್ರಿ, ಕಸ ಮುಚ್ಚೋದು ಬಿದ್ದಿರ್ತಿದ್ರಿ, ಗಂಡು ಸೇವೆ ಮಾಡ್ಕೊಂಡು ಬಿದ್ದಿರ್ತಿದ್ರಿ. ಇವತ್ತು ಬಂದು ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಕುಂದಿರ್ತಾರ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥದ್ದು. ಇದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಆ ಮೇಡಮ್ ಬಂದು ಇಷ್ಟು ಜನ ಮಧ್ಯದಲ್ಲಿ ಬಂದು ನಿಂತು ಮಾತಾಡುವಂತ ಧೈರ್ಯ ಕೊಟ್ಟಿದ್ರಲ್ಲ ಅದು ಬಾಬಾ ಸಾಹೇಬ್ರಿ. ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಋಣದಲ್ಲಿ ಇರ್ತಿದೀವಿ. ಇಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ರು ಕೇವಲ ಮನುಷ್ಯರಿಗೆ ಅಷ್ಟಲ್ಲ, ಮಣ್ಣಿಗೂ ಮರಡಿಗೂ ಇರ್ತಕ್ಕಂಥದ್ದು ಕೂಡ ಅವರಿಂದ ಲಾಭ ಪಡ್ಕೊಂಡಿದ್ದಾರೆ. ಇರ್ತಕ್ಕ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಅವ್ರ ಬಾಬಾ ಸಾಹೇಬ್ ಬರಕ್ಕೆ ಎಷ್ಟು ಕಷ್ಟಪಟ್ಟ ನಮ್ಗೆ ಗೊತ್ತಾ? ಅವ್ರು ಎಷ್ಟು ಕಳ್ಕೊಂಡಂತ ಗೊತ್ತಾ? ನಮ್ಗೆ ಎಷ್ಟು ಜನ ಮಕ್ಕಳು ಕಳ್ಕೊಂಡಂತ ಗೊತ್ತಾ? ಅಲ್ಲಿ ತನ್ನ ಪ್ರೀತಿಯ ಮಡದಿ ಕರ್ಕೊಂಡು 4 ಜನ ಗಂಡ್ಮಕ್ಳು ಕರ್ಕೊಂಡ್ರು. ಇಷ್ಟು ನೋವಿನಲ್ಲಿ ಅವರು ಅಲ್ಲಿ 2 ವರ್ಷ 11 ತಿಂಗಳು 18 ದಿನ ನಿರಂತರವಾಗಿ ಅದರಲ್ಲೇ ತೊಡಗಿ ಅನಾರೋಗ್ಯಕ್ಕೀಡಾದ್ರು. ಟೈಫಾಯ್ಡ್ ಜ್ವರ ಬಂತು. ಅಲ್ಲಿ ನಾನ್ ಚಂದ್ ಹೇಳ್ತಾನೆ ಜೊತೆಗಿರೋರು ಅವ್ರ PA ಬಾಬಾ ಸಾಹೇಬ್ರಿಗೆ ಏನಾದ್ರು ಈ ಸಂವಿಧಾನ ಬರದೇ ಹೋಗಿದ್ರೆ ಇನ್ನು 20 ವರ್ಷ ಬದುಕಿದ್ದೇನಪ್ಪ. ಈ ಬರಬೇಕಾದ್ರೆ ಅವ್ರಿಗೆ ಸಾಕಷ್ಟು ಕಾಯಿಲೆಯಿಂದ ಬಿದ್ದು ಹೊರದಾಡಿದ್ರು. ಅಂಥದ್ರಲ್ಲಿ ಈ ದೇಶಕ್ಕೆ ಇಡೀ ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡ್ಬಿಟ್ರು ಅಂತ ನಾನ್ ಚಂದ್ ಹೇಳ್ಕೊಂಡು
ಮತ್ತೀಗ K2 10 ನ್ಯೂಸ್. ಅಂತ ಹೇಳ್ತಾರೆ. ನೀ ಸಾಲ ಮಾಡೋ ಯಾಕೆ ಜಾತ್ರೆ ಮಾಡೋದು ಯಾರು? ಈಗ ನಾನು ಜಾತಿ ಬಗ್ಗೆ ಮಾತಾಡಕ್ ಹೋಗಲ್ಲ, ಬಟ್ ಏನಾಗ್ತದೆ ಅಂದ್ರೆ ನಮ್ಮ ತಳ ಸಮುದಾಯಗಳು ಏನಿದಾವೆ, ಕುರಿ ಕೋಣಗಳನ್ನ ಬಲಿ ಕೊಡೋದು, ಅಥವಾ ಜಾತ್ರೆ ಅಂದ್ರೆ ಸಾಕು 3 ಕುರಿ ಕಡಿಯೋದು, 1 ಕೋಣ ಕಡಿಯೋದು. ಇದೇ ಬಂಡ್ರಿಲೆ ಲೈವ್ ಎಕ್ಸಾಂಪಲ್. ಇದೇನು ಮುಚ್ಚ ಮಾತಾಡೋದಂತ ಏನಿಲ್ಲ. ಒಂದು ಮನೆಗೆ 2 ರಿಂದ 3 ಕುರಿ ಕಡಿತಾರೆ, ಮತ್ತೆ ಒಂದು ಫ್ಯಾಮಿಲಿಗೆ 1 ಕೋಣನೋ ಅಂಕಮ್ನೊಳಗೆಲ್ಲ 1 ಎತ್ತು ಆಕಳನ್ನ ಕಡಿತಾರೆ. ಅಲ್ಲಿ ಎಲ್ಲರೂ ತಿಂತಾರೆ. ಏನಾಗ್ತದೆ, 1 ವರ್ಷ ಒಬ್ಬ ರೈತ ಕಷ್ಟಪಟ್ಟು ದುಡಿದ್ರೆ, ಯಾಕಂದ್ರೆ ನಾನು ರೈತನ ಮಗನೇ, ನಾನು ಅಪ್ ಟು SLC PUC ವರೆಗೂ ಹೊಲ್ದಾಗೆ ಕೆಲಸ ಮಾಡಿದ್ದೀನಿ, ಕಳೆ ತೆಗ್ದೀನಿ, ಕುಂಟೆ ಹೊಡೆದೀನಿ, ಮಡಿಕೆ ಹೊಡೆದೀನಿ, ಎಲ್ಲನೂ ಮಾಡಿದ್ದೀವಿ, ಹೌದಾ? 1 ವರ್ಷದಲ್ಲಿ ಆ ಇಡೀ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಕಷ್ಟಪಟ್ಟು ದುಡಿದ್ರೆ 30 ರಿಂದ 40 ಸಾವಿರ ಉಳಿಬಹುದು. ಇಲ್ಲ 50 ಸಾವಿರ, ಒಳ್ಳೆ ಬೆಳೆ ಬಂದಿದ್ದಪ್ಪ ಈ ವರ್ಷ ನಮ್ಮೂರಲ್ಲಿ ಅಂದ್ರೆ 50 ಸಾವಿರ ಉಳಿಬಹುದು. ಬಟ್ ಆ ಜಾತ್ರೆ ಖರ್ಚಾಗೋದೆಷ್ಟು? ಸುಮಾರು 1 ರಿಂದ 1.5 ಲಕ್ಷ ಖರ್ಚಾಗ್ತದೆ. ಅವರು 3 ವರ್ಷದ ಅವ್ರ ಕಷ್ಟ, ಶ್ರಮ, ಅವರ ಉಳಿತಾಯ ಅದನ್ನ ಯೋಚನೆ ಮಾಡ್ಲಿದ್ರೆ ನಮ್ಮ ಮಕ್ಕಳು ಮುಂದೆ ಯಾವಾಗ ಬರೋದು? ನಾವು 1 ದಿನದ 2 ದಿನ ವರ್ಗಕ್ಕೆ ಸೀಮಿತವಾದವರಲ್ಲ. ಅವರು ಇಡೀ ಮನುಕುಲಕ್ಕೆ ಅನುಕೂಲ ಮಾಡುವಂತೆ ಸಂವಿಧಾನವನ್ನು ರಚನೆ ಮಾಡಿ ಹೋಗಿದ್ದಾರೆ. ಈಗ ಕೆಲವರು ಹೇಳ್ತಾರ, ಇದು ದಲಿತ ಸಮಾಜಕ್ಕೆ ಮಾತ್ರ ಇವರು ಮೀಸಲು ಅಂತ ಹೇಳ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಮಾನವ ಕುಲಕ್ಕೆ ಸಂವಿಧಾನದಲ್ಲಿ ಅನುಕೂಲವನ್ನು, ಮೀಸಲಾತಿಯನ್ನು ಮಾಡಿಟ್ಟು ಹೋಗಿದ್ದಾರೆ. ಆಮೇಲೆ ಬಸವಣ್ಣನವರು ಏನಂತೇಳಿ ಈ ಜಗತ್ತಿಗೆ ತಿಳಿಸಿಕೊಟ್ಟರ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಎಲ್ಲರಿಗೆ ಬೆಳಕಾಗಿ ಕೆಲಸವನ್ನು ಮಾಡಿದಾರ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಒಬ್ಬ ಅಸ್ಪೃಶ್ಯ ವ್ಯಕ್ತಿ, ದಲಿತ ವ್ಯಕ್ತಿ ಟೆಂಡೂರ್ ಬಾಬು ಅನ್ನೋನಿಗೆ ಅವತ್ತು ಒಬ್ಬ ಜಡ್ಜ್ ಪೊಲೀಸ್ ನೌಕರಿಯನ್ನು ಕೊಡ್ತಾರೆ. 1870ರ ದಶಕದಲ್ಲಿ. ಇದು ನಾನು ಹೇಳ್ತಾ ಇರೋದು ಒಂದು ಸಮೀಪ 160-70 ವರ್ಷಗಳಿಗೆ. ಕೊಡೋದು ಒಂದೇ ತಡ, ಅಲ್ಲಿ ಇರ್ತಕ್ಕಂಥ ಎಲ್ಲ ಸವರ್ಣೀಯರು ಹೊಂಡ ಎದ್ದೇಳ್ತಾರೆ, ಸಿಟ್ಟಿಗೆ ಎದ್ದೇಳ್ತಾರೆ, ಒಂದು ಜಡ್ಜ್ಗೆ ಅವಾಜ್ ಆಗ್ತಾರೆ, ನೀವು ಆ ನೌಕರಿಯನ್ನು ವಾಪಸ್ ತಗೊಳ್ಬೇಕು. ಯಾಕೆ ಅಂದ್ರೆ ಇಲ್ಲಿವರೆಗೂ ನಾವು ಯಾವ್ದಲ್ಲಿದ್ರು ಅಸ್ಪೃಶ್ಯರು ನೌಕರಿ ಕೊಟ್ಟಿಲ್ಲ, ನೀವು ಕೊಟ್ಟಿದ್ದೆ ಆದ್ರೆ ನಾವು ಕೋರ್ಟ್ ಅನ್ನ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ಅವ್ರಿಗೆ ಜಡ್ಜಿಗೆ ಬೆದರಿಕೆ ಹಾಕ್ತಾರೆ. ಅಂತ ವ್ಯವಸ್ಥೆ ನೋಡ್ರಿ ಈ ದೇಶದಲ್ಲಿ. ಇದನ್ನ ಅಲ್ಲೇ ಕುತ್ಕೊಂಡಂತ ಒಬ್ಬ ವ್ಯಕ್ತಿ, ತುಪ್ಪಲ್ ರಂಗರಾವ್ ಅಂತ, ನೀವು ದಯಮಾಡಿ ದಲಿತರು ಅಂತ ಓದ್ಲೇಬೇಕಾದಂತ ವ್ಯಕ್ತಿ ತುಪ್ಪಲ್ ರಂಗರಾವ್ ಅಂತ, ಅದನ್ನೆಲ್ಲ ಅಲ್ಲೇ ಕೋರ್ಟ್ ಹಾಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ, ಇಲ್ಲೋ ದೇವ್ರೆ, ಅಸ್ಪೃಶ್ಯರ ಸ್ಥಿತಿ ಹಿಂಗಿದೆಯಲ್ಲ ಈ ದೇಶದಲ್ಲಿ, ದಲಿತರ ಸ್ಥಿತಿ ಹಿಂಗಿದೆಯಲ್ಲ ಅಂತ ಹೇಳಿ ಅಲ್ಲಿಂದ ತಕ್ಷಣ ಹೊರಗಡೆ ಬಂದು, ಅಲ್ಲಿ ಪಕ್ಕದಲ್ಲಿ ಒಂದು ಸೇಡಿಗುಡ್ಡಿ ಅನ್ನೋ ಒಂದು ಪ್ರದೇಶ, ಸೇಡಿಗುಡ್ಡಿ ಅಂತ ಈಗಲೂ ಕೂಡ ಇದೆ. ಆ ಸೇಡಿಗುಡ್ಡಿಯಲ್ಲಿ ದಲಿತರಿಗಾಗಿ, ಅಸ್ಪೃಶ್ಯರಿಗಾಗಿ ಒಂದು ಶಾಲೆಯನ್ನು ತೆರೀತಾರೆ. ನಿಮಗಾಗಿ ಮೊಟ್ಟ ಮೊದಲನೇ ಶಾಲೆ ಈ ದೇಶದಲ್ಲಿ ತೆರೀತಾರೆ. ಅಲ್ಲೇನೋ ದಲಿತರ ಮಕ್ಕಳು ಬರ್ತಾರೆ ಒಂದಿಷ್ಟು, ಆದ್ರೆ ಪಾಠ ಮಾಡೋ ಮೇಷ್ಟ್ರು ಬರ್ಬೇಕು. ನಾವು ಅವ್ರಿಗೆ ಪಾಠ ಮಾಡೋದಿಲ್ಲ, ನಾವು ಮೈಲಿಗೆ ಆಗುತ್ತೆ. ಬಹಳ ಜನ ಅವತ್ತಿನ ಸವರ್ಣೀಯರು ಪಾಠ ಮಾಡಕ್ ಬರೋದಿಲ್ಲ. ಬಹಳ ಪುಣ್ಯ ಅಂದ್ರೆ ಆ ಕಾಲಕ್ಕಾಗ್ಲೇ ಈ ದೇಶಕ್ಕೆ ಬ್ರಿಟಿಷರು ಬಂದಿದ್ರು. ಅವ್ರನ್ನ ಯಾರೋ ಪಾದ್ರಿಗಳನ್ನ ಇಬ್ಬರ ಕರ್ಕೊಂಡು ಬಂದು ತುಪ್ಪಲ್ ರಂಗರಾವ್ ಪಾಠ ಮಾಡಕ್ ಶುರು ಮಾಡ್ತಾರೆ, ಪಾಠ ಮಾಡ್ಸಕ್ ಶುರು ಮಾಡಿಸ್ತಾರೆ. ಹಾಗೆ ದಲಿತರು ವ್ಯಕ್ತಿ ಬರ್ತಾರೆ, ಹುಡುಗಸರು ಬರ್ತಾರೆ, ಯಾಳು ಬರ್ತಾರೆ, ಹುಡುಗಿಯರು ಬರೋದಿಲ್ಲ. ಹುಡುಗಿಯರು ಅವತ್ತಿನ ಕಾಲಕ್ಕೆ ಬರೋದಿಲ್ಲ. ಆದ್ರೆ ತುಪ್ಪಲ್ ರಂಗರಾವ್ ಹೇಳ್ತಾರೆ, ಒಂದು ಹುಡುಗಿ ಶಾಲೆಗೆ ಬಂದ್ರೆ 1 ದಿನಕ್ಕೆ 2 ರೂಪಾಯಿ ನಾನು ಪ್ರೋತ್ಸಾಹ ಧನ ಕೊಡುತ್ತೇನೆ ಅಂತ ಅನೌನ್ಸ್ ಮಾಡುತ್ತಾರೆ.
ಇದು ಒಬ್ಬ ವ್ಯಕ್ತಿ ಮಾಡಿದಂತ ಕೆಲಸ, ನೆನಪಿಟ್ಟುಕೊಳ್ರಿ. ಒಬ್ಬ ಸರ್ಕಾರನೂ ಅಲ್ಲ, ಸಂಘನೂ ಅಲ್ಲ. ಹಾಗಾಗಿ ಆಯ್ತು ಹಂಗಾರೆ ಒಂದ್ ₹2 ಬರುತ್ತಲ್ಲ ಅನ್ನೋ ಕಾರಣಕ್ಕಾಗಿ ಹುಡುಗಿಯರು ಶಾಲೆ ಬರಕ್ ಶುರುವಾಗ, ಹಂಗಾರೆ ಓಡಾಟ ದೂರ ಆಗುತ್ತೆ, ಇನ್ನೇನೋ ತೊಂದರೆ ಆಗುತ್ತೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಹುಡುಗಿಯರಿಗೆ ಹಾಸ್ಟೆಲ್ ಅನ್ನ ತೆರೀತಾರೆ. ಎಂತ ಅದ್ಭುತ ಕೆಲಸ ನೋಡಿ. ಹಾಸ್ಟೆಲ್ಗಳನ್ನ ತೆಗಿತಾರೆ. ಸುಮಾರು ಮುಂದೆ ಬೆಳೀತಾ ಹೋಗುತ್ತೆ. ಕುದ್ಮಲ್ ರಂಗರಾವ್ DCM ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕ್ತಾರೆ. DCM, ಡಿಪ್ರೆಸ್ಡ್ ಕ್ಲಾಸ್ ಮಿಷನ್, ಶೋಷಿತ ವರ್ಗಗಳ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ.